ಸರ್, ಈಗ ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅಯೋಧ್ಯೆಯಲ್ಲಿ ಗೋಧ್ರಾ ದುರಂತದ ತರನೇ ಒಂದು ದುರಂತ ಸಂಭವಿಸಬಹುದು, ಅದಕ್ಕೆ ಭದ್ರತೆ ಏನೇ ಇದ್ರೂ ಹೋದವರಿಗೆ ರಾಜ್ಯ ಸರ್ಕಾರ ಭದ್ರತೆ. ನಾವು ಕಾಂಗ್ರೆಸ್ಸಿಗರು ಯಾವತ್ತೂ ಹಿಂಸೆಯನ್ನು ಪ್ರಚೋದನೆ ಮಾಡೋರಲ್ಲ. ಏನಾದರೂ ಹಿಂಸಾತ್ಮಕ ಘಟನೆಗಳು ನಡೆಯುತ್ತೆ ಅಂತಕ್ಕಂಥ ಏನಾದರೂ ಮಾಹಿತಿ ಇದ್ದರೆ ಆ ಹಿಂಸಾತ್ಮಕ ಘಟನೆಗಳನ್ನು ತಪ್ಪಿಸ್ಲಿಕ್ಕೆ ಏನು ಬೇಕೋ ಆ ಸಲಹೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ಸಿಗರ ನಡವಳಿಕೆ. ಅದರಲ್ಲಿ ಅವರು ಏನು ಹೇಳಿದ್ದಾರೆ, ಅವ್ರು ಹೇಳಿರ್ತಕ್ಕಂಥ ಅರ್ಥ ಇವೆಲ್ಲ ನನಗಿನ್ನೂ ಸರಿಯಾಗಿ ಗೊತ್ತಾಗಿಲ್ಲ. ಅದನ್ನು ತಿಳಿದ ಮೇಲೆ ನಿಖರವಾಗಿ ಏನು ಯಾಕೆ ಹೇಳಿದ್ದಾರೆ, ಹೇಳಿರ್ತಕ್ಕಂಥ ಉದ್ದೇಶ ಏನು, ಅದರಲ್ಲಿ ಏನು ದುರುದ್ದೇಶ ಇದೆಯಾ, ಅವೆಲ್ಲವನ್ನು ಕೂಡ ವಿಚಾರ ಮಾಡಿ ಮತ್ತೆ ಬರ್ತೀನಿ ನಿಮಗೆ. ನನಗೆ ಮಾಹಿತಿ ಇದೆ ಹೇಳ್ತಾ ಇದ್ದೀನಿ. ನೋಡಿ, ನಾನು ಮೊದಲೇ ಹೇಳಿದ್ದೇನೆ, ಕಾಂಗ್ರೆಸ್ಸಿಗರು ಯಾವತ್ತೂ ಕೂಡ ದ್ವೇಷ, ಅಸೂಯೆ, ಹಿಂಸೆಗೆ ಪ್ರಚೋದನೆ ಮಾಡೋರಲ್ಲ. ಏನಾದ್ರು ಆ ರೀತಿಯ ಸಂಗತಿಗಳು ನಡೆಯುತ್ತೆ ಅಂತಕ್ಕಂಥ ಮಾಹಿತಿ ಇದ್ದರೆ ಅದು ಸಂಗತಿಗಳು ನಡೆದ ರೀತಿಯಲ್ಲಿ ಎಚ್ಚರ ವಹಿಸ್ತಕ್ಕಂಥ ಮಾತುಗಳನ್ನು ಆಡಿರ್ತಾರೆ. ಕಾಂಗ್ರೆಸ್ಸಿಗರು ಪೆಟ್ರೋಲ್ ಬೆಂಕಿ ಹೆಚ್ಚುವಂತ ಕೆಲಸ ಮಾಡ್ತಿದ್ದಾರೆ ಎಲ್ಲ ಕಡೆ. ಅಯ್ಯೋ, ರೇಣುಕಾಚಾರ್ಯನ ಮಾತಿಗೆ ಯಾಕಪ್ಪ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಕೇಳ್ತೀರ? ಅವ್ರು ಮಾಡಿರೋದನ್ನು ಬೇರೆಯವ್ರು ಮಾಡ್ಬೋದೇನೋ ಅಂತ ಊಹೆ ಮಾಡ್ಕೊಂಡು ಹೇಳ್ತಾರೆ. ಅವ್ರೇನಾದ್ರು ಮಾಡಿ, ಯಾಕೆಂದರೆ ಎಕ್ಸ್ಪರ್ಟೈಸ್ ಇರ್ತದಲ್ಲ. ಪೆಟ್ರೋಲು ಉಯ್ಯೋದು, ಬೆಂಕಿ ಇಡೋದು, ಅವು ಇವು ಎಲ್ಲ. ಎಲ್ಲೂ ಪೆಟ್ರೋಲ್ ಯಾರು ಇವರು ಇಡೋದಿಲ್ಲ, ಇವರು ಬೆಂಕಿ ಇಡಲ್ಲ, ಅವರು ಇಡೋದಿಲ್ಲ, ಅವರು ಬೆಂಕಿ ಇಡೋದಿಲ್ಲ. ಸುಮ್ಮನೆ ಮಾತಲ್ಲಿ ಹೇಳ್ಕೊಳ್ಳೋದಷ್ಟೇ.